ನಟ ಶ್ರೀಧರ್ ಅವರು ಸಾವನ್ನಪ್ಪಿದ ನಂತರ ಎಲ್ರಿಗೂ ಆಘಾತ ತರಿಸುವಂತ ಒಂದು ಸುದ್ದಿಯನ್ನ ಸ್ವತಃ ಅವರ ಹೆಂಡತಿ ಅಂತ ಅನ್ನಿಸ್ಕೊಂಡವ್ರು ಹೇಳಿದ್ರು. ಅವರು HIV ಬಂದು ಏಡ್ಸ್ ಬಂದು ಸಾವನ್ನಪ್ಪಿದ್ರು ಅನ್ನುವಂಥದ್ದನ್ನ ಸ್ವತಃ ಖುದ್ದಾಗಿ ಅವ್ರು ಹೇಳಿದ್ರು. ಆದರೆ ನಿಜವಾಗ್ಲೂ ಕೂಡ ಅದು ಸುಳ್ಳು ಅನ್ನೋದನ್ನ ಈಗ ಶ್ರೀಧರ್ ಅವರಿಗೆ ಟ್ರೀಟ್ಮೆಂಟ್ ಮಾಡಿದಂತ ವೈದ್ಯರೇ ಹೇಳಿದ್ದಾರೆ. ನಿಜವಾಗ್ಲೂ ಇದು ಅಸಹ್ಯಕರ ಸಂಗತಿ. ಸತ್ತವರ ಹೆಸರಿನಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತಾರೆ. ಆದರೆ ಹೆಂಡತಿ ಅಂತ ಅನ್ನಿಸ್ಕೊಂಡಿದ್ದವರು ಶ್ರೀಧರ್ ಸತ್ತು ಮೇಲೆ ತಾನು ಒಳ್ಳೆಯವಳಾಗೋದಕ್ಕೆ ಅಷ್ಟೆಲ್ಲ ಸುಳ್ಳು ಹೇಳಿದ್ದು ನಿಜವಾಗ್ಲೂ ದುರಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿಯೇ ಶ್ರೀಧರ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಂಥ ಡಾಕ್ಟರ್ ಅವರ ಮಾತನಾಡಿದ್ದಾರೆ. ಶ್ರೀಧರ್ ಅವ್ರಿಗೆ ಏನಾಗಿತ್ತು, ಯಾವ ಥರ ಟ್ರೀಟ್ಮೆಂಟನ್ನು ಕೊಡಲಾಗಿತ್ತು, ಅವ್ರ ಹೆಂಡತಿ ಸುಳ್ಳು ಹೇಳಿದ್ ಯಾಕೆ, ಎಂಥ ನಾಚಿಕೆಗೇಡಿನ ಸಂಗತಿ, ಇದೆಲ್ಲವನ್ನ ಖುದ್ದಾಗಿ ಶ್ರೀಧರ್ ಅವರಿಗೆ ಬಹು ತಿಂಗಳ ಕಾಲ ಟ್ರೀಟ್ಮೆಂಟ್ ಮಾಡಿದಂಥ ವೈದ್ಯರ ಮಾತನಾಡಿದ್ದಾರೆ. ಆ ಆಡಿಯೋವನ್ನು ನಿಮ್ಮ ಮೆಗಾ ಸುದ್ದಿ ತೋರಿಸುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲ, ಶ್ರೀಧರ್ ಅವರಿಗೆ ಯಾವುದೇ ರೀತಿ HIV ಇರಲಿಲ್ಲ. HIV 1 ಆಗಿರ್ಬೋದು, HIV 2 ಆಗಿರ್ಬೋದು, ಎರಡು ಕೂಡ ಟೆಸ್ಟ್ ಮಾಡಿನೇ ನಾವು ಅಡ್ಮಿಟ್ ಮಾಡೋದು. ಯಾವುದೇ ರೀತಿ HIV ಇರಲಿಲ್ಲ, ಏಡ್ಸ್ ಕೂಡ ಇರಲಿಲ್ಲ. HIV ಏನು ಸಡನ್ ಆಗಿ ಏಡ್ಸ್ ಆಗಿ ಕನ್ವರ್ಟ್ ಆಗಲ್ಲ. ಅದೊಂದು 6 to 10 years ತಗೊಳುತ್ತೆ HIV ಏಡ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ. ದೇರ್ ಆರ್ ಸಮ್ ಪ್ರೊಸೀಜರ್ಸ್ ಟು ಅಡ್ಮಿಟ್ HIV patients and we cannot directly admit HIV patients in our hospital. ಅವ್ರಿಗೆ HIV ಏನು ಇರಲಿಲ್ಲ. ಅದು ಯಾಕೆ ಆ ರೀತಿ ಸುದ್ದಿ ಆಗ್ತಿದೆ, ಅದು ನಾನ್ ಸಹ ನೋಡಿದೆ ಟಿವಿಯಲ್ಲಿ. ನಂಗೆ ಶಾಕ್ ಆಯ್ತು ಒಂದ್ಸಲ. HIV ಇದೆ ಅಂತ ನ್ಯೂಸ್ ನಲ್ಲಿ ಬರ್ತಿತ್ತು. ವೈಫ್ ಅಂತ ಹೇಳ್ಕೊಂಡು ಆಡಿಯೋ ರಿಲೀಸ್ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಅದು ಕಂಪ್ಲೀಟ್ಲಿ ಒಂದು ಫಾಲ್ಸ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನೇ ಟ್ರೀಟ್ ಮಾಡ್ತಿದ್ದು, ನನ್ನ ಸೀನಿಯರ್ ಟ್ರೀಟ್ ಮಾಡ್ತಿದ್ರು. ಅವರಿಗೆ ಯಾವುದೇ ರೀತಿ HIV ಇರಲಿಲ್ಲ. HIV ಇದ್ದಿದ್ರು ಕೂಡ ಅದಕ್ಕೆ ಏನು ತೊಂದರೆ ಇರಲಿಲ್ಲ. ಗೌರ್ಮೆಂಟ್ ನಿಂದ ಅದಕ್ಕೆ ಎಲ್ಲಾ ಫೆಸಿಲಿಟೀಸ್ ಸಿಗ್ತಿತ್ತು. HIV ಟ್ರೀಟ್ಮೆಂಟ್ ಖರ್ಚು ಕೂಡ ಗೌರ್ಮೆಂಟೇ ನೋಡ್ಕೊಳ್ತಿತ್ತು. ಇದು HIV ಆಗಿರ್ಬೋದು ಅಥವಾ ಏಡ್ಸ್ ಆಗಿರ್ಲಿಲ್ಲ, ಬೇರೆನೇ ಒಂದು ಇನ್ಫೆಕ್ಷನ್ ಇತ್ತು, ಜಾಂಡಿಸ್ ಇನ್ಫೆಕ್ಷನ್ ಇತ್ತು. ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಯ್ತು. ಹಾಗಾಗಿ ಸ್ವಲ್ಪ ಜಾಂಡಿಸ್, ಲಿವರ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಯ್ತು. ಸ್ಟೇಜ್ 3 ಲಿವರ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಇದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ತಿದ್ವಿ. 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ರು. ಸಡನ್ ಆಗಿ ಅವ್ರಿಗೆ ತುಂಬಾನೇ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಅವ್ರದ್ದು ಡೆತ್ ಆಗಿದೆ. ಆದ್ರೆ ಸತ್ ಮೇಲೂ ಕೂಡ ಈ ರೀತಿ HIV ಇದೆ, ಏಡ್ಸ್ ಇತ್ತು ಅಂತ ಅದು ಆಡಿಯೋ ವೈರಲ್ ಆಗಿದ್ದು ನಿಜವಾಗ್ಲೂ ತುಂಬಾ ಬೇಸರ ಆಗ್ತಿದೆ. ಕೇಳಿಸ್ಕೊಂಡ್ರಲ್ಲ, ಇದು ನಟ ಶ್ರೀಧರ್ ಅವರಿಗೆ ಟ್ರೀಟ್ ಮಾಡಿದಂಥ ಖುದ್ದಾದ ಅವರ ವೈದ್ಯರೇ ಹೇಳಿರೋದು. ನಟ ಶ್ರೀಧರ್ ಅವರಿಗೆ ಯಾವುದೇ ಏಡ್ಸ್ ಆಗಲಿ ಅಥವಾ ಇನ್ಯಾವುದೇ ಕಾಯಿಲೆ ಅನ್ನೋದು ಇರಲಿಲ್ಲ. ಅವರಿಗಿದ್ದಂಥ ಕಾಯಿಲೆಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ವೈದ್ಯರು ಮಾಡ್ತಾ ಇದ್ರು. ಶ್ರೀಧರ್ ಅವರಿಗೆ ಬಹು ತಿಂಗಳ ಕಾಲ ಟ್ರೀಟ್ಮೆಂಟ್ ಮಾಡಿದಂಥ ವೈದ್ಯರಿಗೇನೆ ಶ್ರೀಧರ್ ಅವರಿಗೆ ಏಡ್ಸ್ ಇಲ್ಲ ಅನ್ನೋದು ಗೊತ್ತಿತ್ತು. ಏಡ್ಸ್ ಆಗಿದ್ರೆ ಟ್ರೀಟ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿತ್ತು. ಆದರೆ ಟ್ರೀಟ್ಮೆಂಟ್ ಮಾಡಿದಂಥ ವೈದ್ಯರೇ ಹೇಳ್ತಾ ಇದ್ದಾರೆ ಇದು ಏಡ್ಸ್ ಅಲ್ಲ ಅಂತ. ಆದರೆ ಶ್ರೀಧರ್ ಅವರ ಹೆಂಡತಿ ಹೇಳಿದಂಥ ಮಾತು ನಿಜವಾಗ್ಲೂ ಬೇಸರ ತರಿಸ್ತಾ ಇದೆ. ಗಂಡನ ಜೊತೆಗೆ ಬಾಳೋದಕ್ಕಂತೂ ಯೋಗ್ಯತೆ ಇರಲಿಲ್ಲ. ಅಂದಮೇಲೆ ಗಂಡನ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದಿತ್ತು. ಹೋಗ್ಲಿ, ಅವ್ರು ಬದುಕಿದ್ದಾಗ ಮಾತಾಡಿದ್ರೆ ಅದು ಬೇರೆಯೇ ಆಗ್ತಿತ್ತು. ಅವರು ಸತ್ತ ನಂತರ ಅವರ ಸಾವಿನಲ್ಲೂ ಕೂಡ ಸುಳ್ಳು ಹೇಳಿದ್ದು, ತಾನು ಒಳ್ಳೆಯವಳಾಗೋದಕ್ಕೆ ಮೈಲೇಜನ್ನು ಪಡ್ಕೊಂಡಿದ್ದಿದೆಯಲ್ಲ, ಇದು ನಿಜವಾಗ್ಲೂ ದುರಂತ. ಹಾಗೆ ನೋಡಬೇಕು ಅಂತಂದ್ರೆ ಶ್ರೀಧರ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು ಅವರ ವೈಫು. ಶ್ರೀಧರ್ ಅವರಿಗೋಸ್ಕರ ಅವರ ತಾಯಿ, ಹಾಗೇನೆ ಅವರ ಸಹೋದರರು, ಒಡ ಹುಟ್ಟಿದವರು, ಇಡೀ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬೆಂಗಳೂರಿನಲ್ಲಿ ತನ್ನ ಹೆಂಡತಿಗಾಗಿ ಜೀವನವನ್ನು ಕಟ್ಕೊಂಡಿದ್ರು. ವಯಸ್ಸಾಗಿರೋ ತಾಯಿ ಇದ್ದಾರೆ ಅನ್ನೋದನ್ನ ಮರೆತು ಬಿಟ್ಟು ಹೆಂಡತಿಗೋಸ್ಕರ ಬದುಕಿದ್ರು. ಹೆಂಡತಿ ಮತ್ತು ಮಗನಿಗೋಸ್ಕರ ಕಷ್ಟಪಟ್ಟು ದುಡಿದಿದ್ರು. ಅಂಥ ವ್ಯಕ್ತಿಯನ್ನ ಕೊನೆಗಳಿಗೆಯಲ್ಲಿ ನೋಡ್ಕೊಳಕ್ ಬರಲಿಲ್ಲ. ಅಂಥ ವ್ಯಕ್ತಿಯ ಕೊನೆಗಳಿಗೆಯಲ್ಲಿ ಅವರ ಸೇವೆ ಮಾಡೋಕ್ಕೂ ಬರಲಿಲ್ಲ. ಹಾಸ್ಪಿಟಲ್ನಲ್ಲಿ ಶ್ರೀಧರ್ ಮಲಗಿದ್ದಾಗ ನೋಡ್ಕೊಂಡಿದ್ದು ಅವರ ತಾಯಿ. ಹಾಸ್ಪಿಟಲ್ನಲ್ಲಿ ಅವರು ಒದ್ದಾಡ್ತಿದ್ದಾಗ ಅವರಿಗೆ ಧೈರ್ಯ ತುಂಬಿದ್ದು ಅವರ ತಾಯಿ. ಊಟ, ನಿದ್ರೆ ಪ್ರತಿ ಒಂದನ್ನು ಕೂಡ ಮಾಡಿಸಿದ್ದು, ಯೋಚಿಸಿದ್ದು ಎಲ್ಲವೂ ಅವರ ತಾಯಿ. ಆಗಂತೂ ನೋಡ್ಕೊಳಕ್ ಬರಲಿಲ್ಲ. ಅಂದಮೇಲೆ ತೆಪ್ಪಗೆ ತಾನಾಯಿತು, ತನ್ನ ಪಾಡಾಯಿತು ಅಂತ ಇರಬೇಕಾಗಿತ್ತು. ಹೋದವ್ರು ಹೇಗೂ ಹೋಗಿದ್ರು. ಆದರೆ ಅಷ್ಟು ವರ್ಷ ಆ ವ್ಯಕ್ತಿ ಸಂಪಾದಿಸಿದಂಥ ಹೆಸರು, ಆ ವ್ಯಕ್ತಿಗಿದ್ದಂಥ ಒಳ್ಳೆ ಇಮೇಜು, ಅದೆಲ್ಲವನ್ನ ಹಾಳು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಶ್ರೀಧರ್ ಬದುಕಿದ್ದಾಗ ಒಂದು ಚೂರು ಬಾಯಿ ಬಿಡದ ಮಾತನಾಡದಂಥ ಹೆಂಡತಿ ಅಂತ ಅನ್ನಿಸ್ಕೊಂಡವಳು ಸತ್ತ ನಂತರ ಆತನಿಗೆ ಹುಡುಗಿಯರ ಚಟ ಇತ್ತು, ಏಡ್ಸ್ ಬಂದಿತ್ತು, ಇನ್ನೊಂದು ಮತ್ತೊಂದು ಅಂತ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ಶ್ರೀಧರ್ ಈ ಹೆಸರನ್ನು ಸಂಪಾದಿಸೋಕೆ ಬಹಳ ವರ್ಷಗಳ ಕಾಲ ಕಷ್ಟಪಟ್ಟಿದ್ರು. ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಸಿಟಿ ಜೀವನವನ್ನು ಕಟ್ಕೊಳ್ಳೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ಮತ್ತು ವೃತ್ತಿ ಜೀವನ ಅಂತ
ಅಂತ ಬಂದಾಗ ಕಲಾವಿದನಾಗಿ ಅವಕಾಶವನ್ನು ಪಡ್ಕೊಳ್ಳೋದು, ಬಹು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇರೋದು, ತನ್ನ ಕಲೆಯನ್ನು ಬೇರೆಯವರಿಗೆ ದಾರಿ ಎರೆಯುವಂಥದ್ದು, ಒಳ್ಳೊಳ್ಳೆ ಹೀರೋ ಜೊತೆಗೆ ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಆದರೆ ಅಷ್ಟು ವರ್ಷ ಸಂಪಾದಿಸಿದಂಥ ಹೆಸರನ್ನು ನಟ ಶ್ರೀಧರ್ ಒಳ್ಳೆಯವರು, ಮೃದು ಸ್ವಭಾವಿ, ಎಲ್ಲರಲ್ಲೂ ಒಳ್ಳೆಯದನ್ನೇ ಬಯಸ್ತಾ ಇದ್ರು, ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾ ಇದ್ರು, ಅವ್ರು ಇದ್ದಲ್ಲಿ ಸೈಲೆನ್ಸ್ ಇರ್ತಿತ್ತು ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿತ್ವದ ಬಗ್ಗೆ ಕೊನೆಗಾಲದಲ್ಲಿ ಮಸಿ ಬೆಳೆದಿದ್ದು ನಿಜವಾಗ್ಲೂ ತಪ್ಪು. ಇದೀಗ ಯಾವಾಗ ಶ್ರೀಧರ್ ಅವರ ಹೆಂಡತಿ ಹೇಳಿದ್ದೆಲ್ಲ ಸುಳ್ಳು, ಅವ್ರಿಗೆ ಏಡ್ಸೇ ಇರಲಿಲ್ಲ ಅನ್ನೋದನ್ನು ಖುದ್ದಾಗಿ ಅವರನ್ನು ಟ್ರೀಟ್ ಮಾಡಿದಂಥ ವೈದ್ಯರೇ ಹೇಳಿದ್ರು, ಇದೀಗ ಶ್ರೀಧರ್ ಅವರ ಹೆಂಡತಿ ಹೇಳಿದಂಥ ಸುಳ್ಳಿನಲ್ಲೇ ಕೋಟೆ ಕಟ್ಟಿದ್ದು ಎಲ್ಲವೂ ಕೂಡ ಇದೀಗ ಕಳಚಿ ಬಿದ್ದಿದೆ. ನಿಜವಾಗ್ಲೂ ಇದು ಬೇಕಾಗಿತ್ತಾ? ಇಂಥವರಿಗೆ ಏನಂತ ಹೇಳಬೇಕು? ಒಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಆ ವ್ಯಕ್ತಿ ಇಷ್ಟ ಇಲ್ಲ ಅಂತ ಅಂದಿದ್ರೆ ಬಿಟ್ಬಿಡ್ಬೇಕಿತ್ತು. ಆದರೆ ತೇಜೋವಧೆ ಕೆಲಸವನ್ನ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ನಿಜವಾಗ್ಲೂ ಇದು ತಪ್ಪು ಅನ್ನೋದನ್ನ ಇದೀಗ ಶ್ರೀಧರ್ ಜೊತೆಗೆ ಕೆಲಸ ಮಾಡಿದವರು ಮತ್ತು ಶ್ರೀಧರ್ನ ಅಭಿಮಾನಿ ಗುರುತಿಸಿಕೊಂಡವರು ಎಲ್ಲರೂ ಕೂಡ ಇದೀಗ ಶ್ರೀಧರ್ ಅವರ ಹೆಂಡತಿಗೆ ಛೀಮಾರಿ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಕೈಲಾಗಲಿಲ್ಲ ಅಂತ ಅಂದರೆ ತಪ್ಪುಗಿರಬೇಕು, ಒಂದು ಸಹಾಯ ಮಾಡಬೇಕು, ಇಲ್ಲ ನಮಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇರಬೇಕು. ಅದನ್ನು ಹೊರತುಪಡಿಸಿ ಆ ಮನುಷ್ಯ ಸಾಯುವಾಗ ಆ ಮನುಷ್ಯನ ಹೆಸರು ಹಾಳು ಮಾಡಿದ್ದೀರಾ, ನಿಮಗೂ ಕೂಡ ಇದೇ ಥರದ ಪರಿಸ್ಥಿತಿ ಬರಲಿ ಅನ್ನೋದನ್ನು ಕೆಲವರು ಹಿಡಿಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಶ್ರೀಧರ್ ಅವರ ಹೆಂಡತಿ ಮಾಡಿದ್ದು ಸರಿನಾ? ನಿಜವಾಗ್ಲೂ ಸತ್ತವರ ಬಗ್ಗೆ ಈ ಥರ ಹೇಳಿದ್ದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.